ಈಗ ಇದು ಎಡದಗಡೆಗೆ ನೋಡ್ತಾ ಇರೋದು ಪ್ರೀತಿ, ಇದು ಚಂಚಲ, ನಮ್ಮ ಅರಮನೆಯ 2 ಹೆಣ್ಣಾನೆಗಳು. ನೋಡಿ ಸ್ನೇಹಿತರೆ, ಇದೇ ನಮ್ಮ ಅಂಬಾರಿ ಆನೆಗಳಿಗೆ ಕೊಟ್ಟಿರುವಂತಹ ಜಾಗ. ಇದು ಮೊದಲು ಇಲ್ಲಿ ನಮ್ಮ ಅರ್ಜುನನ್ ಕಟ್ತಿದ್ರು. ಅದಾದ ನಂತರ ನಮ್ಮ ಏಷ್ಯಾದ ನಂಬರ್ 1 ಕುಮ್ಕಿ ಆನೆ ಅಭಿಮನ್ಯು ಅವನ್ನ ಕಟ್ತಾಯಿದ್ರು. ಈಗ ಟೆಂಪ್ರವರಿ ಶೆಡ್ಡು ಮಾವುತರು, ಕಾವಾಡಿ ಹಾಗೆ ಅವ್ರ ಜೊತೆ ಬಂದಿರೋಂಥ ಸಹಾಯಕರಿಗೆ ಟೆಂಪ್ರವರಿ ಶೆಡ್ ಕೂಡ ರೆಡಿ ಮಾಡ್ತಾಯಿದ್ದಾರೆ. ಇನ್ನೇನು ಆಗಸ್ಟ್ 26ನೇ ತಾರೀಕು ಗಜಪಯಣ, 28ಕ್ಕೆ ಈಗೇನು ಎದುರುಗಡೆ ಕಾಣ್ತಾ ಇದೆ ಅದೇ ಜೈ ಮಾರ್ತಾಂಡ ಗೇಟು. ಅಲ್ಲೂ ಹೋಗಿ ತೋರಿಸ್ತೀನಿ. ಆ ಗೇಟಿಂದನೇ ಮೇನ್ ಎಂಟ್ರಿ ಕೊಡೋದು ನಮ್ಮ ಆನೆಗಳು. ಏನು ಬೇಜಾರಂದರೆ ಈ ವರ್ಷ ಈ ಜಾಗದಲ್ಲಿ ನಮ್ಮ ಅಭಿಮನ್ಯು ಇಲ್ಲ ಅನ್ನೋದೇ ಒಂದು ಬೇಜಾರು. 60 ವರ್ಷ ಆಗಿರೋದ್ರಿಂದ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಈ ಜಾಗದಲ್ಲಿ ಯಾರು ಅನ್ನೋದೇ ಪ್ರಶ್ನೆ. ನಮ್ಮ ಧನಂಜಯ, ಮಹೇಂದ್ರ, ಪ್ರಶಾಂತನ, ಇಲ್ಲಾಂದರೆ ಯಾವ್ದಾದ್ರು ಹೊಸ ಆನೆ ಬರುತ್ತಾ, ಸುಗ್ರೀವ, ಏಕಲವ್ಯ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಕಾದು ನೋಡೋಣ. ನಮ್ಮ AK-47 ಅಭಿಮನ್ಯುಗೆ ಒಂದು ನ್ಯಾಯ ಸಿಗಬೇಕು, ಒಂದು ಗೌರವ ಸಿಗಬೇಕು. ಅವ್ನು ಮಾಡಿರೋ ಕೆಲಸಕ್ಕೆ ಅವ್ರಿಗೆ, ನಮ್ಮ ಅಭಿಮನ್ಯುಗಾಗಲಿ ವಸಂತ ಅವ್ರಿಗಾಗಲಿ ಒಂದು ಸನ್ಮಾನ ಆಗಲೇಬೇಕು. ಏನಕ್ಕೆಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು 50 ವರ್ಷ ದುಡ್ದಿರೋ ಅಂಥ ಆನೆ ಅದು. ಹಾಗೆ ಸುಮಾರು ಮೈಸೂರು ದಸರಾದಲ್ಲಿ 25 ವರ್ಷಕ್ಕಿಂತ ಹೆಚ್ಚು ಭಾಗವಹಿಸಿದೆ. 10 ವರ್ಷ ನಮ್ಮ ಏನು ಶ್ರೀರಂಗಪಟ್ಟಣ ದಸರಾದಲ್ಲಿ ಅಂಬಾರಿ ಕೂಡ ಹೊತ್ತಿದೆ. 6 ವರ್ಷ ಚಿನ್ನದ ಅಂಬಾರಿ ಹೊತ್ತಿದೆ ನಮ್ಮ ಅಭಿಮನ್ಯು. ತುಂಬ ಬೇಜಾರಾಗುತ್ತೆ. ಇದೇ ನೋಡಿ ನಮ್ಮ ಆನೆಗಳಿಗೆ ರೇಷನ್ ರೂಮ್ ಇದ್ದಿದ್ದು. ಈ ವರ್ಷದಿಂದ ಇದಿಲ್ಲ, ಆ ಕಡೆ ಇನ್ನೊಂದು ಸೈಡ್ ಮಾಡಿದ್ದಾರೆ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಈಗ ಗಾರ್ಡನ್ ಕೂಡ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಅಲ್ಲಿ ಎದುರುಗಡೆ ಕಾಣ್ತಾ ಇರೋದೇ ನಮ್ಮ ಅಂಬಾರಿ ಆನೆಗೆ ಜಾಗ. ಇಲ್ಲೇ ನಮ್ಮ ಆನೆಗಳಿಗೆ ಏನು ತೊಟ್ಲು ಕಟ್ತಾಯಿದ್ರು ಇದೇ ಜಾಗದಲ್ಲಿ ಕಟ್ತಾಯಿದ್ದು. ಈ ವರ್ಷದಿಂದ ಆ ಕಡೆ ಏನು ಆನೆಗಳು ಸ್ನಾನ ಮಾಡಿಸ್ತಾರೆ ಆ ಕಡೆ ಜಾಗ ಕೊಟ್ಟಿದ್ರಂತೆ. ಬನ್ನಿ ನೋಡೋಣ ಅದುವೇ. ಈ ಜಾಗ ಬಂದು ನಮ್ಮ ಅರಮನೆ ಹೆಣ್ಣಾನೆಗಳನ್ನ ಕಟ್ತಾರೆ. ನಮ್ಮ ಏನು ಕ್ಯಾಂಪ್ ಆನೆಗಳು ಇಲ್ಲಿಗೆ ಬರ್ತವೆ ಆವಾಗ ಇದನ್ನು ಇಲ್ಲಿ ಕಟ್ತಾರೆ. ಅವ್ರ ಸಮಸ್ಯೆ ಏನಂದರೆ ಇಲ್ಲಿ ಅವ್ರಿಗೊಂದು ಶೆಡ್ ಬೇಕಂತೆ. ಒಳ್ಳೆಯದು ಶೆಡ್ ಕಟ್ಕೊಟ್ರೆ ಅಂತ ಹೇಳ್ತಿದ್ರು. ಇಲ್ಲಿ ತುಂಬ ಬದಿಯಾಗುತ್ತೆ ಮಳೆ ಬಂದರೆ, ಹಾಗೆ ಬಿಸಿಲಿದ್ರಂತೂ ತುಂಬ ಹಿಂಸೆ ನಮ್ಮ ಮನೆಗೆ ಅಂತ. ನಮ್ಮ ಕ್ಯಾಂಪ್ ಆನೆಗಳಿಗೆ ಶೆಡ್ ಇರ್ತವೆ, ನಮಗಿಲ್ಲ ಅಂತ ಅವರ ಒಂದು ಸಮಸ್ಯೆ. ಇದು ನಮ್ಮ ಆನೆಗಳಿಗೆ ಸ್ನಾನ ಮಾಡಿಸೋ ಜಾಗ. ಅದು ನಮ್ಮ ಮಾವುತರು ಕಾವಡಿ ಕುಟುಂಬದ ಮಕ್ಕಳುಗಳಿಗೆ ಸ್ಕೂಲ್, ಅದು ಒಂದು ಟೆಂಪ್ರವರಿ ಸ್ಕೂಲ್ ಅದು. ಇದು ಪರ್ಮನೆಂಟ್ ಶೆಡ್. ಇಲ್ಲಿ ನಮ್ಮ ಅರಮನೆ ಸಾಕಾನೆಗಳಿಲ್ಲಿರ್ತವೆ, ಪ್ರೀತಿ ಮತ್ತು ಚಂಚಲ. ಏನು ನಿಶಾನೆ ಆನೆ ಏನು ರಿಟೈರ್ಡ್ ಆದಮೇಲೆ ಬರ್ತಾಯಿತ್ತು, ಇದೇ ಜಾಗದಲ್ಲಿ ಇರ್ತಿದ್ದು. ನಮ್ಮ ಅರ್ಜುನ ಸಹ ಇಲ್ಲೇ ಇರ್ತಿದ್ದ. ಅರ್ಜುನ ಹೋದ ನಂತರ ಇಲ್ಲಿ ಭೀಮ ನಿಲ್ತಿದ್ದ. ಕಾದು ನೋಡಬೇಕು ಅಭಿಮನ್ಯುನು ಈ ಸತಿ ಬಂದು ಈ ಜಾಗ ತಗೋತಾನ ಅಂತ. ಬರಲೇಬೇಕು ಅಭಿಮನ್ಯುನಿಕಂದರೆ ಅವನ ಸಾಧನೆ ಅಷ್ಟಿದೆ, ಕರೆಸಲೇಬೇಕು. ಇನ್ನು ಮಹೇಂದ್ರ, ಲಕ್ಷ್ಮಿ, ಏಕಲವ್ಯ ಎಲ್ಲ ಇಲ್ಲಿ ನಿಲ್ತವೆ ನೋಡಿ. ಇಲ್ಲಿ ಮಾವುತರು ಕಾವಾಡಿ ಮತ್ತು ಸಹಾಯಕ್ಕೆ ಬಂದಿರೋರಿಗೆ ಟೆಂಪ್ರವರಿ ಶೆಡ್ಗಳಿದು. ಲಾಸ್ಟ್ ವರ್ಷ ಇಲ್ಲಿ ನಮ್ಮ ಪಟ್ಟದಾನೆ ಶ್ರೀಕಂಠ ಇಲ್ಲೇ ಕಟ್ತಿದ್ರು. ಸೆಕೆಂಡ್ ಬ್ಯಾಚಲ್ಲಿ ಬರ್ತಿದ್ದಂಥ ಆನೆ ಅದು. ಇಲ್ಲಿ ಶೆಡ್ಡು ಹಾಕಲ್ಲ, ಟೆಂಪ್ರವರಿ ಶೆಡ್ಡು. ಆದರೆ ಈ ವರ್ಷ ಅವಶ್ಯಕತೆ ಇಲ್ಲ, ಏನಕ್ಕೆಂದರೆ 12 ಆನೆ ಬರೋದ್ರಿಂದ ಇಲ್ಲಿ ಹಾಕಲ್ಲ. ಏನು ಇಲ್ಲಿ ಅಲ್ಲೇ ಅಡ್ಜಸ್ಟ್ ಮಾಡ್ತಾರೆ, 2 ಆನೆ ಕಮ್ಮಿ ಇರೋದ್ರಿಂದ. ಈ ಕಡೆ ಸುಗ್ರೀವನ್ ಕಟ್ತಾಯಿದ್ರು. ನಾವು ಸಹ ಮಾತಾಡಿದ್ವಿ, ಇಲ್ಲಿ ಶೆಡ್ ಹಾಕಬೇಕು. ಏನು ಫಸ್ಟ್ ಬ್ಯಾಚ್ ಆನೆಗಳಿಗೆ ಮಾತ್ರ ಶೆಡ್ ಹಾಕ್ತಾರೆ, ಸೆಕೆಂಡ್ ಬ್ಯಾಚ್ ಆನೆಗಳಿಗೆ ಶೆಡ್ ಇಲ್ಲ. ಅಂದರೆ ಅದು ಬಿಸಿಲಲ್ಲೇ ನಿಲ್ಲಬೇಕಾಗಿತ್ತು ಬೆಳಗ್ಗೆಯಿಂದ ಸಂಜೆವರೆಗೆ. ಈ ವರ್ಷ ಏನು ಅವಶ್ಯಕತೆ ಇಲ್ಲ, ಹಾಕಲ್ಲ ಇಲ್ಲಿ. ಈ ಜಾಗ ನೋಡಿ, ಇದು ನಮ್ಮ ಕಾವೇರಿ ನಿಲ್ತಿದ್ದಂಥ ಜಾಗ. ಕಾವೇರಿ, ನಮ್ಮ ಧನಂಜಯ, ಗೋಪಿ, ಕಂಜನ್ನು, ಹೇಮಾವತಿ ಈ ಆನೆಗಳು ನಿಂತಿದ್ದಂಥ ಜಾಗ.
ಈಗ ಇವತ್ತಿಂದ ಇದು ಕೂಡ ಸ್ಟಾರ್ಟ್ ಮಾಡ್ತಾರೆ ಎಲ್ಲ. ಏನು ಶೆಡ್ಗೆ, ಟೆಂಪ್ರರಿ ಶೆಡ್ಗೆ ರೆಡಿ ಮಾಡ್ತಾಯಿದ್ದಾರೆ. ಲಾರಿ ಕೂಡ ಬಂದು ನಿಂತಿದೆ. ಈ ವರ್ಷ ನಮ್ಮ ಕಂಜನ್ ಬದಲಿಗೆ ಶ್ರೀರಾಮ ಬರ್ಬೋದು ಈ ಜಾಗಕ್ಕೆ. ಹಾಗೆ ಚೈತ್ರ ಆನೆ ಕೂಡ ನಮ್ಮ ಹೇಮಾವತಿಗೆ ರೀಪ್ಲೇಸು ಇಲ್ಲೇ ಬರ್ಬೋದು. ಕಾದು ನೋಡಬೇಕು. ಧನಂಜಯ ಇಲ್ಲಿಂದ ಏನಾರು ಅಂಬಾರಿ ಜಾಗಕ್ಕೆ ಹೋಗ್ತಾನ, ಇಲ್ಲ ಮಹೇಂದ್ರ ಅಲ್ಲಿ ನಿಂತಿದ್ದಂಥ ಜಾಗದಿಂದ ಅವನೇನಾರು ಅಂಬಾರಿ ಆನೆ ಕಟ್ತಿದ್ದಂಥ ಜಾಗಕ್ಕೆ ಹೋಗ್ತಾನ, ಕಾದು ನೋಡಬೇಕು. ವೇಟಿಂಗ್. ಇನ್ನೇನು 26ಕ್ಕೆ ಗಜಪಯಣ. ನಮ್ಮ ವೀಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮೇಲೆ